ಒಂದು ಗುರು ಇರ್ತಾರೆ. ಆ ಗುರುವಿಗೆ ಇಬ್ಬರು ಶಿಷ್ಯರು ಇರ್ತಾರೆ. ಇಬ್ಬರು ಶಿಷ್ಯರು. ಆ ಇಬ್ಬರು ಶಿಷ್ಯರು 24 ಗಂಟೆ ಗುರುವಿನ ಜೊತೆಗೆ ಇರ್ತಾರೆ. 24 ಗಂಟೆ ಗುರುವಿನ ಜೊತೆಗೆ ಇರ್ತಾರೆ. ಅದೇ ಒಬ್ಬ ಶಿಷ್ಯ ಹೇಳ್ತಾನೆ, ನನಗೆಲ್ಲವೂ ಗೊತ್ತುಂಟು ಅಂತ ಹೇಳಿ. ಗುರು ಅಂದರೆ ಏನು, ಗುರುವಿನ ಮಹತ್ವ ಅಂದರೆ ಏನು, ಜ್ಞಾನ ಅಂದರೆ ಏನು, ಎಲ್ಲ ವಿಷಯ ನಾನು ತಿಳಿದಿದ್ದೇನೆ ಗುರುಗಳ ಹತ್ರ ಅಂತೇಳಿ. ಇನ್ನೊಬ್ಬ ಹೇಳ್ತಾನೆ, ಏನು ಅಂತಲೇ ಗೊತ್ತಾಗುದಿಲ್ಲ ನನಗೆ ಅಂತೇಳಿ. 24 ಗಂಟೆ ಜೊತೆಗೆ ಇದ್ದೇನೆ, ಆದರೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತೇಳಿ. ಏನು ಗೊತ್ತಿಲ್ಲ ಅವನಿಗೆ, ಜೊತೆಗೆ ಇದ್ದಾನೆ ಅಷ್ಟೆ. ಗುರುಗಳಿಗೆ ಏನು ಹೇಳ್ತಾರೆ ಮಾಡಿಕೊಂಡೇ ಇರ್ತಾನೆ. ಈ ಗೊತ್ತುಂಟು ಅಂತ ಹೇಳಿದವ ಅವ ಎಲ್ಲವನ್ನು ಮರೆತುಕೊಂಡು ಬರ್ತಾನೆ. ನಾನು ಎಂಬುದು ಹೆಚ್ಚಾಗಿ ತನ್ನ ತನವನ್ನೇ ಕಳೆದುಕೊಂಡು ಹೋಗ್ತಾನೆ. ಈ ಏನು ಗೊತ್ತಿಲ್ಲ ಅಂತ ಹೇಳುವಂತಾನೆ. ಅವನ ಒಳಗೆ ಅನೇಕ ರೀತಿಯ ಸದ್ಗುಣಗಳು ಸೃಷ್ಟಿಯಾಗಿ, ಅನೇಕ ರೀತಿಯ ಜ್ಞಾನಗಳು ಸೃಷ್ಟಿಯಾಗಿ ತನ್ನ ಒಳಗೆ ಅದು ಯಾವುದೋ ಒಂದು ರೀತಿಯಲ್ಲಿ ಬೆಳೀತಾ ಇರ್ತದೆ. ಒಂದು ದಿನ ಉಂಟಲ್ಲ, ಏನು ಗೊತ್ತಿಲ್ಲ ಅಂತ ಹೇಳಿದ ಆ ಶಿಷ್ಯ ಇದ್ದಾನೆ, ಈ ಪ್ರಪಂಚಕ್ಕೆ ಗೊತ್ತಾಗ್ತಾನೆ. ಈ ಪ್ರಪಂಚಕ್ಕೆ ಅವ ಒಂದು ದಾರಿದೀಪ ಆಗಿಬಿಡ್ತಾನೆ. ಈ ಸತ್ಯ ವಿಷಯ. ಗುರುವಿನ ಹತ್ರ ಹೋಗಿ ನನಗೆ ಗೊತ್ತುಂಟು ಅಂತ ಹೇಳಿದ್ರೆ ಅವರು ಮೌನವಾಗಿ ಬಿಡ್ತಾರೆ, ನಗ್ತಾರೆ ಅಷ್ಟೇ. ಆಯ್ತಪ್ಪ, ಸಂತೋಷವಾಗಿ ಎಲ್ಲ ಗೊತ್ತುಂಟ, ಎಲ್ಲ ಗೊತ್ತಿರುವಾಗ ನನ್ನ ಹತ್ರ ಯಾಕೆ ಬಂದೆ, ನನ್ನ ಅವಶ್ಯಕತೆ ಏನು, ಎಲ್ಲ ಗೊತ್ತಿದ್ದರೆ ಮೌನವೇ ಅದಕ್ಕೆ ಉತ್ತರ. ಸತ್ಯವನ್ನು ತಿಳಿಯದಿದ್ದ ಮೇಲೆ, ಸತ್ಯವನ್ನು ತಿಳಿಯುವಲ್ಲಿವರೆಗೆ ಯಾವುದೋ ಒಂದು ರೀತಿಯ ಜ್ಞಾನೋಪದೇಶ, ಸತ್ಯವನ್ನು ತಿಳಿಯಲಿ ಅಂತೇಳಿ, ಸತ್ಯದ ಅರಿವಾಗಲಿ ಅಂತೇಳಿ. ಎಷ್ಟು ಹೇಳಿದರೂ ಸತ್ಯದ ಅರಿವಾಗುವುದಿಲ್ಲ ಅಂತ ಹೇಳಿದರೆ ಮತ್ತೆ ಮೌನವಾಗುವುದು ಒಳ್ಳೆಯದು. ಆಗ ಸತ್ಯವನ್ನು ಅವರು ಕಷ್ಟಪಟ್ಟು ಅನುಭವಿಸಿ ತಿಳಿಯುವಾಗ, ಹೌದಲ್ವಾ, ಎಷ್ಟು ಸತ್ಯ ಅಲ್ವಾ ಇದು ಎಂಬ ವಿಚಾರ ಬರ್ತದೆ. ಒಂದು ಗುರುವಿನ ಸೇವೆ ಮಾಡಿದರೆ ಏನಾಗ್ತದೆ, ಅದು ಎಷ್ಟೇ ದೊಡ್ಡ ಬಂಡೆ ಕಲ್ಲಾದರೂ ಕೂಡ ಹೂವಿನಾಗಿ ಪರಿವರ್ತನೆ ಆಗ್ತದೆ. ಅದು ಹೂ ಎತ್ತಿದಾಗಿ ಆಗಿಬಿಡ್ತದೆ, ಅದು ಭಾರವೇ ಅನಿಸುದು. ಅದು ಯಾರು ಬಂದು ಎತ್ತುತ್ತಾರೆ ಏನು, ಅದು ರಹಸ್ಯ. ಒಟ್ಟಿನಲ್ಲಿ ಅದು ಈಸಿಯಲ್ಲಿ ಆಗಿಬಿಡ್ತದೆ. ಅದು ಎಂಥ ಟಫ್ ವಿಚಾರ ಇದ್ರೂ ಕೂಡ ಅದು ತುಂಬ ಈಸಿಯಲ್ಲಿ ಆಗಿಬಿಡ್ತದೆ. ಗುರುವಿನ ಒಂದು ಆಶೀರ್ವಾದ ಅಂತ ಇದ್ದರೆ, ಅವರೊಂದು ಕರುಣೆ ಅಂತೇಳಿ ಇದ್ದರೆ, ಆಶೀರ್ವಾದ ಕರುಣೆ ಎಂಬುದು ಆ ಭಕ್ತ ಪಡ್ಕೊಂಡ್ರೆ ಮಾತ್ರ. ಆ ಭಕ್ತ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಕರುಣೆಯೂ ಬರುದಿಲ್ಲ, ಆಶೀರ್ವಾದವೂ ಬರುದಿಲ್ಲ. ಖಂಡಿತ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು. ಅವನವನ ಕರ್ಮಕ್ಕೆ ತಕ್ಕವಾಗಿ ಅವನು ಅನುಭವಿಸಿ ಚೆನ್ನಾಗಿದ್ದೀರಿ. ಆದರೆ ಕರ್ಮದಿಂದ ಹೊರಗೆ ಬರುವ ದಾರಿ, ಆ ಋಣಮುಕ್ತರಾಗುವ ಒಂದು ದಾರಿ, ಅದು ಬೇಕು ಅಂತ ಹೇಳಿದ್ರೆ ಆ ಭಕ್ತನೋ ಶಿಷ್ಯನೋ ಅಷ್ಟು ಶರಣಾಗತಿಯಿಂದ ಪಡೆದುಕೊಳ್ಬೇಕು, ಅಷ್ಟು ಪ್ರೀತಿಯಿಂದ ಪಡೆದುಕೊಳ್ಬೇಕು. ಅದು ವ್ಯರ್ಥ ಆಗುವುದಿಲ್ಲ. ಗುರುವಿನ ಮಾತು ವ್ಯರ್ಥ ಆಗುವುದೇ ಇಲ್ಲ. ಮಣ್ಣಿನಲ್ಲಿ ಬೀಜ ಹಾಕಿದ್ದಾರೆ, ಅದು ಮೊಳಕೆ ಬಂದೇ ಬರ್ತದೆ. ಯಾವಾಗ ಬರ್ತದೆ, ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಅಲ್ಲ ಇನ್ನೊಂದು ಜನ್ಮದಲ್ಲೇ ಚಿಗುರ್ಬೋದು, ಹೇಳಲಿಕ್ಕೆ ಸಾಧ್ಯ. ಅದು ಗೊತ್ತಾಗುದಿಲ್ಲ ಮನುಷ್ಯನಿಗೆ. ಅದು ಗೊತ್ತಾದ್ರೆ ಎಷ್ಟುಂಟು, ಎಲ್ಲ ಅವಾಗಲೇ ಆಗ್ಬೇಕಲ್ಲ, ಸ್ಪಾಟ್ ಅಲ್ಲಿ. ಅಷ್ಟೇ ಇರುವುದಿಲ್ಲ ಇವರಿಗೆ ತಾಳ್ಮೆ. ಇಷ್ಟು ವರ್ಷ ಆಯ್ತು ನನಗೆ, ಏನೆಲ್ಲ ನಾನು ನೋಡಿಕೊಂಡು ಬಂದಿದ್ದೇನೆ ಎಂಬ ಸತ್ಯವನ್ನು ತಿಳಿದುಕೊಂಡ್ರೆ ಅಷ್ಟು ವರ್ಷಕ್ಕೊಂದು ಬೆಲೆ ಅಲ್ವಾ. ಹುಟ್ಟಿದ ಕೂಡಲೇ 40 ವರ್ಷ ಆದ್ರೆ, ಹುಟ್ಟಿದ ಕೂಡಲೇ 80 ವರ್ಷ ಆದ್ರೆ ಯೂಸ್ ಇಲ್ಲ ಅಲ್ವಾ, ಸತ್ಯ ಅಲ್ವಾ. 80 ವರ್ಷ ಆಗ್ಬೇಕಾದ್ರೆ ಅಷ್ಟು ಅನುಭವವನ್ನು ನೋಡ್ಬೇಕಲ್ಲ. ಅನುಭವವನ್ನು ನೋಡಿದ್ದಾನೆ 80 ವರ್ಷ ಅಂತ ಹೇಳೋದು, ಅನುಭವವನ್ನು ನೋಡಿದ್ದಾನೆ 40 ವರ್ಷ ಅಂತ ಹೇಳೋದು.
ಅನುಭವ ನೋಡಿದ್ರೆ ತಾನೆ ಹೌದು. ಏನೋ ಒಂದು ವರ್ಷವನ್ನು ಹೇಳೋದು. ಹೌದು. ಆ? ಹೌದು. ಆ ವರ್ಷ ಕೂಡ ಅನುಭವಕ್ಕೆ ಆ್ಯಡ್ ಆಗ್ತದಲ್ಲ, ಹ್ಮ್. ದಿನ ಕೂಡ, ಕ್ಷಣ ಕೂಡ. ಆ? ಅನುಭವದನ್ನೇ ಎಲ್ಲವೂ ಜೀವನದಲ್ಲಿ ಮುಂದೆ ಮುಂದೆ ತಗೊಂಡು ಹೋಗ್ಬೇಕು. ಹೌದು. ಹಾಗೆ ಅನುಭವ ಅಂದ್ರೆ ಏನು? ಅನುಭವಿಸಿ ಅನುಭವಿಸಿ ಅಂದ್ರೆ ಕಷ್ಟ ಬನ್ನಿ ಅಂತ ಅರ್ಥ ಅಲ್ಲ. ಅದನ್ನು ತಿಳಿಯಿರಿ, ಅದನ್ನ ಅರ್ಥ ಮಾಡಿಕೊಳ್ಳಿ. ಒಂದು ಗುರುವಿನ ಜೊತೆ ಇರುವ ಕ್ಷಣಗಳು ಎಷ್ಟು ಪವಿತ್ರ. ಆ ಸಮಯ ಪುನಃ ನಮಗೆ ಸಿಗ್ತದ? ಎಷ್ಟು ಕೋಟಿ ಕೊಟ್ಟರು ಸಿಗ್ತದ? ಗುರುವಿನ ಜೊತೆ ಇರುವ ಒಂದು ಆನಂದ, ಇದು ಯಾರಿಗೆ? ಪರಮಶ್ರೇಷ್ಠ ಸ್ಥಿತಿಯಲ್ಲಿರುವವರಿಗೆ. ಇದು ಪ್ರಪಂಚದ ಭೌತಿಕ ಆಸೆಯನ್ನೆಲ್ಲ ಇಟ್ಟುಕೊಂಡು ಸಾವಿರ ರೀತಿಯಲ್ಲಿ ಇರುವವರಿಗೆಲ್ಲ ಈ ಸಂದೇಶ ಅಲ್ಲ. ಇದು ನಿಜವಾಗಿ ಒಬ್ಬ ಜ್ಞಾನ ಮಾರ್ಗದಲ್ಲಿ ಹೋಗ್ತಾನೆ, ಗುರುವೇ ಅಂತೇಳಿ ಒಬ್ಬ ಹೋಗ್ತಾನೆ ಅಂತ ಹೇಳುವಾಗ ಅವನಿಗೆ ಆ ಗುರುವಿನ ಜೊತೆ ಇರುವ ಒಂದೊಂದು ಕ್ಷಣ ಕೂಡ ಅದು ಅದ್ಭುತ ಸಮಯವಾಗಿರ್ತದೆ. ಆ ಒಂದು ಕ್ಷಣವನ್ನು ಕೂಡ ಮಿಸ್ ಮಾಡಿಕೊಳ್ಳುವುದಿಲ್ಲ. ಒಂದು ಕ್ಷಣವನ್ನು ಕೂಡ ಮಿಸ್ ಮಾಡಿಕೊಳ್ಳುವುದಿಲ್ಲ. ಗುರುವಿನ ಜೊತೆಗೆ ಒಬ್ಬರು ಇದ್ದಾರೆ, ಅವರು ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಅವರ ಕೈಯಿಂದ ಒಂದು ಪವಿತ್ರವಾದ ಒಂದು ಸೇವೆ ನಡೀತದೆ. ಈ ಪ್ರಪಂಚ ನಡೆದೇ ನಡೀತದೆ ಒಂದಲ್ಲ ಒಂದು ದಿನ. ಅದೇ ಗುರುವಿನ ಮಹತ್ವ. ಅವನಿಗೆ ಏನು ಗೊತ್ತಿಲ್ಲ, ಜೊತೆಗೆ ಇದ್ದಾನೆ. ಅವನ ಕೈಯಿಂದ ಅವನಿಗೆ ತಿಳಿಯದಂತೆ ಒಂದು ಪವಿತ್ರವಾದ ಸೇವೆ ಈ ಪ್ರಪಂಚಕ್ಕೆ ಬೇಕಾಗಿ ಅವ ಮಾಡ್ತಾನೆ. ಅದು ಅವನಿಗೆ ಅರಿವಿಲ್ಲದಂತೆ ಅವ ಮಾಡೋದು. ಹೇಳೋದು ಅರ್ಥ ಆಯ್ತಾ? ಆಗ ಗುರುವಿನ ಹತ್ರ ಬಂದು ಎಲ್ಲ ಗೊತ್ತುಂಟು ಅಂತ ಹೇಳಿದರೆ ಎಲ್ಲವೂ ಮರ್ತು ಹೋಗ್ಬೋದು, ಎಲ್ಲ ಅಂತ ದೂರ ಹೋಗ್ಬೋದು. ಗುರು ಹೇಳುವುದೇ ನಾನು ಎಂಬುದನ್ನು ಬಿಡುವುದೇ. ಕೋಟಿ ಕೋಟಿ ಕೊಟ್ಟು ಗುರುವನ್ನು ಒಲಿಸಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರಿಗಳು ಒಲಿದು ಬಿಟ್ಟಾರೆ. ಒಂದು ಸತ್ಯ ಸ್ಥಿತಿಯಲ್ಲಿದ್ದ ಗುರು ಅದು ಒಳ್ಳೆ ಗಾಳಿ ಬಂದ್ರೆ ಹಾರಿ ಹೋಗ್ತದೆ ಅಂತ ಹೇಳ್ತಾರೆ, ನಿಲ್ಲುವುದಿಲ್ಲ ಅದು ಅಂತೇಳಿ. ಒಳ್ಳೆ ಸುಂಟರ ಗಾಳಿ ಬರೋದು ನಿಲ್ಬೇಕು. ಸುಂಟರ ಗಾಳಿ ಬರೋದು ಬೀಳಬಾರ್ದು, ಓಡಬಾರ್ದು. ಅಂತವ ಬೇಕು ಅಂತ ಹೇಳ್ತಾರೆ. ಕೋಟಿ ಕೋಟಿ ಬೇಡಪ್ಪ, ಕೋಟಿ ಕೋಟಿಯಿಂದ ಏನಾಗುದಿಲ್ಲ. ಕೋಟಿ ಕೋಟಿ ಇಟ್ಟವರೆಲ್ಲ ಮಣ್ಣಿನ ಅಡಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದ್ದಾರೆ ಅಲ್ವಾ? ಒಂದು ಒಳ್ಳೆಯ ಗುಣ, ಒಂದು ಸತ್ಯದ ಮಾರ್ಗ, ಒಂದು ಒಳ್ಳೆಯ ಮನಸ್ಸು ಪ್ರಪಂಚದಲ್ಲಿ ಇವತ್ತಿಗೂ ಅಜರಾಮರವಾಗಿ ಉಂಟು ಅಲ್ವಾ? ಸತ್ಯ. ಎರಡು ರೀತಿಯ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಅಜರಾಮರವಾಗಿದ್ದಾರೆ. ಎರಡು ರೀತಿಯ ವ್ಯಕ್ತಿಗಳು, ಒಂದು ಒಳ್ಳೆಯದು ಮಾಡಿದವರು, ಇನ್ನೊಂದು ಕೆಟ್ಟದ್ದು ಮಾಡಿದವರು, ವಿಪರೀತ ಕೆಟ್ಟದ್ದು ಮಾಡಿದವರು. ಸಣ್ಣ ಪುಟ್ಟ ಕೆಟ್ಟ ಮಾಡಿದವರೆಲ್ಲ ಎಲ್ಲರ ಮನಸ್ಸಲ್ಲಿ ನಿಲ್ಲುವುದಿಲ್ಲ ಅಲ್ವಾ? ಎರಡು ರೀತಿಯ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಚರಿತ್ರೆಯನ್ನು ಬರೀತಾರೆ. ಒಬ್ಬ ಒಳ್ಳೆಯವ, ಒಬ್ಬ ಕೆಟ್ಟವ. ಆ ಕೆಟ್ಟವನ ಚರಿತ್ರೆ ಯಾಕೆ, ಒಳ್ಳೆಯವನ ಚರಿತ್ರೆ ಯಾಕೆ? ಕೆಟ್ಟವನಾದ್ರೆ ಏನಾಗ್ತದೆ, ಒಳ್ಳೆಯವನಾದ್ರೆ ಏನಾಗ್ತದೆ ಎಂಬ ಚರಿತ್ರೆ. ರಾಮ ಮತ್ತು ರಾವಣ ಅಲ್ವಾ? ಶ್ರೀಮನ್ ನಾರಾಯಣ ಮತ್ತು ಹಿರಣ್ಯಕಶಿಪು, ಶ್ರೀಕೃಷ್ಣ, ಕಂಸ, ದಂತವಕ್ರ, ಶಿಶುಪಾಲ, ಇವರೆಲ್ಲ ಅಲ್ವಾ? ಒಳ್ಳೆದು ಕೆಟ್ಟದು, ಒಳ್ಳೆದು ಕೆಟ್ಟದು. ಆಗ ಎರಡೂ ಬೇಕು, ಎರಡರಿಂದ ಗೊತ್ತಾಗೋದು. ಆಗ ಕೆಟ್ಟದು ಎಲ್ಲಿ ಉಂಟು, ಕೆಟ್ಟದರ ಜೊತೆ ಒಂದು ಹೋರಾಟ ಮಾಡ್ತದೆ ಒಳ್ಳೆದು. ಒಳ್ಳೆದು ಹೋರಾಟಕ್ಕೆ ಹೋಗುದಿಲ್ಲ, ಒಳ್ಳೆದು ಮೌನವಾಗಿರ್ತದೆ. ಒಳ್ಳೆದು ಒಳ್ಳೆದು ಮೌನವಾಗಿರ್ತದೆ, ಅದರ ಪಾಡಿಗೆ ಅದಿರ್ತದೆ. ಕೆಟ್ಟದ ಹತ್ರ ಬರುದು. ಅರ್ಥ ಆಯ್ತಾ? ಅದನ್ನು ನಾನು ನನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕು. ಕೆಟ್ಟದು ಬರುದು, ನೆಗೆಟಿವ್ ಮಾಯಿ ಬರ್ತದೆ ಒಂದು ರೀತಿಯಲ್ಲಿ ಕೆಟ್ಟದ್ದು. ಈ ಒಳ್ಳೆದು ಮೌನವಾಗಿಯೇ ಕೂತುಕೊಳ್ತದೆ ಶಾಂತ ಸ್ಥಿತಿಯಲ್ಲಿ. ಬೇಡ ಬೇಡ ಬೇಡ, ಮೌನ ಸಾಕು, ಶಾಂತಿಯಲ್ಲಿರು. ಒಂದು ದಿನ ಈ ಕೆಟ್ಟದ್ದು ಹೋಗಿ 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 ಬಹಳ ಎತ್ತರಕ್ಕೆ ಹೋಗುವಾಗ, ಇನ್ನು ಇದರಿಂದ ಎತ್ತರ ಹೋದರೆ ಬಹಳ ಕಷ್ಟ ಉಂಟು ಪ್ರಪಂಚಕ್ಕೆ. ಈ ಒಳ್ಳೆದು ತನ್ನಿಂತಾನಾಗಿ ಚಿಗುರಿ ಕೊಡ್ತದೆ ಆಟೋಮೆಟಿಕ್ ಆಗಿ. ಎರಡಕ್ಕೂ
ಒಂದು ಘರ್ಷಣೆ ಉಂಟಾಗ್ತದೆ. ಆಗ ಕೆಟ್ಟದು ಎಂಬುದು ಇದ್ದ ಕಾರಣದಾನೆ ಒಳ್ಳೇದು ಬಂದದಿಲ್ಲ, ಒಳ್ಳೆದ ಎತ್ತರಕ್ಕೆ ಬೆಳೆದದು. ಆಗ ಜೀವನದಲ್ಲಿ ಆಗುವ ಎಲ್ಲ ಕೆಟ್ಟದ್ದನ್ನು ನೀವು ಒಂದು ಪಾಠ ಅಂತ ತಿಳ್ಕೊಳ್ಳಿ, ನಿಮ್ಮ ಜೀವನಕ್ಕೆ ದಾರಿ ಅಂತ ತಿಳ್ಕೊಳ್ಳಿ. ಆ ಕೆಟ್ಟ ವಿಚಾರ ನಿಮ್ಮ ಸುತ್ತಮುತ್ತಲಾಗುವ ಎಲ್ಲ ನೆಗೆಟಿವ್ ಥಾಟ್ಸ್, ಅದು ಇದು ಆ ಕಡೆ ಈ ಕಡೆ ಎಲ್ಲವೂ ನಿಮ್ಮ ಜೀವನಕ್ಕೊಂದು ಪಾಠ, ಅದು ನಿಮ್ಮ ನೆತ್ತರಕ್ಕೆ ತಕೊಂಡು ಹೋಗ್ತಾ ಉಂಟು ಎಂಬ ಸತ್ಯವನ್ನು ನೀವು ತಿಳಿಯಿರಿ ಅಂತೇಳಿ ಗುರು ಹೇಳುವ ಮಾರ್ಗ. ಅದನ್ನು ತಿಳಿ ನೀವು. ಅದನ್ನು ತಿಳಿದ್ರೆ ನಿನಗೆ ಮುಂದೆ ದಾಟಲಿಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ ಅಲ್ವಾ? ಒಳ್ಳೇದು ಆಗಬೇಕು ಅಂತ ಹೇಳಿದ್ರೆ ಅವನಿಗೆಲ್ಲ ಅನುಭವ ಆಗಬೇಕು. ಎಲ್ಲ ಅನುಭವ ಆದರೆ ಅವನಿಗೆ ಒಳ್ಳೇದು ಯಾವುದು ಅಂತ ತಿಳ್ಕೊಳ್ಳುವ ಶಕ್ತಿ ಒಂದು ವಿಚಾರ. ಈ ಒಳ್ಳೇದು ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತೇಳಿ ಪರಿಪೂರ್ಣವಾಗಿ ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಗುರುವಿನ ಆಶ್ರಯ ಬಹಳ ಮುಖ್ಯ. ಗುರುವಿನ ಆಶ್ರಯದಲ್ಲಿರಬೇಕು ನಾವು. ಆ ಗುರುವಿನ ಆಶ್ರಯದಲ್ಲಿದ್ದರೆ ಮಾತ್ರ ಆ ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯ. ಆ ಗುರು ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಗುರು, ಅರ್ಥ ಆಯ್ತಾ? ಒಂದೇ ಗುರುವಿಗೆ ಎರಡು ಮುಖ. ಸತ್ಯ ಸ್ಥಿತಿಯಲ್ಲಿದ್ದ ಗುರು ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಾಗೆ, ಸತ್ಯ ಮತ್ತು ಪ್ರೀತಿ. ಸತ್ಯ ಮತ್ತು ಪ್ರೀತಿ ಯಾಕೆ? ಈ ಭೌತಿಕ ಪ್ರಪಂಚದಲ್ಲಿರುವುದಕ್ಕೆ ಎಲ್ಲದಕ್ಕೂ ಪ್ರೀತಿ. ಈ ಭೌತಿಕ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೆ, ಈ ಸಂಸಾರದಲ್ಲಿ, ಈ ಲೌಕಿಕ ಜೀವನದಲ್ಲಿ, ಅಲ್ಲೆಲ್ಲ ಪ್ರೀತಿ ಬಹಳ ಮುಖ್ಯ. ಈ ಪ್ರಪಂಚದಲ್ಲಿ ಬದುಕಬೇಕಾ ಪ್ರೀತಿಯಿಂದ ಬದುಕು, ದ್ವೇಷದಿಂದ ಬದುಕಬೇಡ. ಯಾರು ಏನು ಹೇಳಲಿ, ಎಂಥದ್ದು ಹೇಳಲಿ, ನೀನು ಹೇಗೆ ಮಾತ್ರ ಇಲ್ಲಿ ಮುಖ್ಯ. ಇಲ್ಲಿ ನೀನು ಹೇಗೆ ಎಂಬುದು ಮಾತ್ರ ಮುಖ್ಯ, ಪ್ರಪಂಚ ಮುಖ್ಯ ಆಗುವುದಿಲ್ಲ. ನೀನು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರ್ತಿ ಅಷ್ಟರ ಮಟ್ಟಿಗೆ ನೀನು 10 ಜನರ ಕಣ್ಣಿಗೆ ಕಾಣದಂತೂ ಸತ್ಯ. ನಿನ್ನನ್ನು 4 ಜನ ಗುರುತಿಸ್ತಾರೆ, ಒಂದು ನೋಟ್ ಮಾಡ್ತಾರೆ. ನಿನ್ನನ್ನು 4 ಜನ ನೋಟ್ ಮಾಡಬೇಕು ಅಂತ ಹೇಳಿದ್ರೆ ನೀನು ಎಲ್ಲರಾಗಿದ್ದರೆ ನಿನ್ನನ್ನು 4 ಜನ ಗುರುತಿಸ್ಲಿಕ್ಕೆ ಸಾಧ್ಯ. ನೀನು ಸ್ವಲ್ಪ ಚೇಂಜ್ ಆದರೆ ಮಾತ್ರ ಆ ವ್ಯಕ್ತಿ ಏನೊಂದು ಡಿಫ್ರೆಂಟ್ ಆಗಿ ಕಾಣ್ತಾರೆ, ಆ ವ್ಯಕ್ತಿಯ ಮಾತುಗಳು ಏನೊಂದು ಡಿಫ್ರೆಂಟ್ ಆಗಿ ಉಂಟು, ಆ ವ್ಯಕ್ತಿ ಯಾಕೆ ಈ ರೀತಿ ಇದ್ದಾರೆ ಎಂಬ ವಿಚಾರ ಬರ್ತದೆ ಅಲ್ವಾ? ಸತ್ಯ ಅಲ್ವಾ ಇದು? ನಿಮ್ಮ ಒಳಗೆ ಆಗಬೇಕು ಪರಿವರ್ತನೆ. ಪ್ರಪಂಚವನ್ನು ನೋಡಿ ಪ್ರಯೋಜನ ಇಲ್ಲ. ಆಗ ಈ ಲೌಕಿಕ ಜೀವನಕ್ಕೆ ಪ್ರೀತಿ ಬಹಳ ಮುಖ್ಯ. ಎಲ್ಲಿ ನಿಸ್ವಾರ್ಥ ಪ್ರೀತಿ ಉಂಟು ಅಲ್ಲಿ ಸದ್ಗುಣಗಳು ಯಾವಾಗಲೂ ಇರ್ತದೆ. ನಿಸ್ವಾರ್ಥ ಪ್ರೀತಿ ಎಲ್ಲಿ ಇಲ್ವೋ, ಸ್ವಾರ್ಥ ಪ್ರೀತಿ ಎಲ್ಲಿ ಇರ್ತದೋ ಅಲ್ಲಿ ಅನೇಕ ರೀತಿಯ ವಿಚಾರಗಳು ಇರ್ತದೆ. ಸದ್ಗುಣಕ್ಕೆ ಆಪೋಸಿಟ್ ಆಗ ದುರ್ಗುಣ ಅಂತ ಹೇಳ್ಬೋದು, ಅರ್ಥ ಆಯ್ತಲ್ಲ? ಕೆಟ್ಟ ಗುಣಗಳು ಅಂತ ಹೇಳ್ಬೋದು. ಆ ನಿಸ್ವಾರ್ಥ ಪ್ರೀತಿ ಮನುಷ್ಯ ಜನ್ಮದ ಸಾರ್ಥಕತೆಗೆ ಇದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಸಿಗುವುದು. ಆ ಸಾರ್ಥಕತೆ ಬೇಕು, ಈ ಜನ್ಮದ ಮಹತ್ವ ತಿಳಿಬೇಕು, ನಾನು ಯಾಕೆ ಮನುಷ್ಯನಾಗಿ ಹುಟ್ಟಿದೆ ಎಂಬ ಸ್ಥಿತಿಗೆ ಸತ್ಯ. ಇಲ್ಲಿ ಗುರುವನ್ನು ಎಲ್ಲರೂ ಗುರುವಾಗಿ ನೋಡುವುದಿಲ್ಲ, ಇದು ಸತ್ಯವಾದ ವಿಷಯ. ಗುರುವನ್ನು ತಂದೆಯಾಗಿ ನೋಡ್ತಾರೆ, ತಾಯಿಯಾಗಿ ನೋಡ್ತಾರೆ, ಬಂಧು ಒಳಗದಾಗಿ ನೋಡ್ತಾರೆ. ಅದೆಲ್ಲ ಪ್ರೀತಿಗೆ ಹೋಗಿ ಸೇರ್ತದೆ, ಅಸತ್ಯಕ್ಕೆ ಹೋಗುವುದಿಲ್ಲ, ಖಂಡಿತ ಹೋಗುವುದಿಲ್ಲ. ಸತ್ಯ ಎಂಬುದು ಬಹಳ ಕೈ. ಯಾಕೆ ಈ ಸತ್ಯ ದಾರಿಗೆ ತರಬೇಕು ಅಂತ ಹೇಳಿದ್ರೆ ಈ ಪ್ರೀತಿಯ ದೋಣಿ ಬಹಳ ಮುಖ್ಯ ಅಂತ. ಆ ಪ್ರೀತಿಯ ದೋಣಿಯಲ್ಲಿ ಯಾರು ಕೂತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆ ಪ್ರೀತಿಯ ದೋಣಿಯಲ್ಲಿ ಆ ದೋಣಿ ಓಡಿಸುವ ಇದ್ದಾನೆ ನಾವಿಕ, ಅರ್ಥ ಆಯ್ತಲ್ಲ? ಅಂಬಿಗ, ಅರ್ಥ ಆಯ್ತಾ? ಅವನು ಹೇಳ್ತಾರೆ ಇದರಲ್ಲಿ ಕೂತ್ಕೊಳ್ಳಿ, ಆ ಕಡೆ ನಾನು ಸೇರಿಸಿ ಬಿಡ್ತೇನೆ ಅಂತೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಭಯ ಆಗ್ತದೆ, ನೀರಿಗೆ ಬಿದ್ದು ಬಿಟ್ಟರೆ ಅಂತೆ, ಸತ್ತು ಬಿಟ್ಟರೆ ಅಂತೆ. ನೀರಿನ ಭಯ ಇದ್ರೆ ದೋಣಿಯಲ್ಲಿ ಕೂತ್ಕೊಳ್ಲಿಕ್ಕೆ ಆಗ್ತದೆ. ಒಂದು ಕಾಲದಲ್ಲಿ ನೀರಲ್ಲಿ ಕೂತ್ಕೊಳ್ಲಿಕ್ಕೆ ಭಯ ಪಡ್ತಾ ಇದ್ರು, ದೋಣಿಯಲ್ಲಿ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ರು.
ಅಯ್ಯೋ ಏನಾಗ್ತದೆ ಏನು ಅಂತೇಳಿ ಅಲ್ವಾ. ಹೌದು. ಈ ಬೋಟ್ ಗಿಟ್ಟ ಎಲ್ಲ ಹೋಗ್ಲಿಕ್ಕೆ ಹೌದು. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಇವತ್ತು ರೋಡಲ್ಲಿ ಹೋಗೋಕೆ ಭಯ ಪಡ್ಬೇಕು. ಹೌದು. ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ನೀರಲ್ಲಿ ಬೇಕಾದ್ರೆ ಸೇಫ್ಟಿಯಲ್ಲಿ ಹಾ. ದಾಟಿ ಬಿಡ್ಬೋದು. ಆ ಹೌದು. ಈ ರೋಡಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ಯಾರು ಬರ್ತಾರೋ ಗೊತ್ತಾಗಲ್ಲ. ನೀನು ಸುಮ್ಮನೆ ಒಂದು ಟೀ ಕುಡಿತಾ ಇದ್ರು ಕೂಡ ಬಂದು ಡಿಬ್ಬ ಅಂತ ಹೊಡೆದು ಆಕ್ಸಿಡೆಂಟ್ ಆಗಿಬಿಡ್ತದೆ ಹೌದು. ರೋಡಿನ ಮೇಲೆ. ಹೌದು. ಹಾಗಾದ್ರೆ ನೀರಿನ ಮೇಲೆ ದಾಟಿಸಬೇಕಾದಷ್ಟು ಬ್ಯಾಲೆನ್ಸ್ ಇರಬೇಕು. ಹೌದು. ರೋಡಲ್ಲಿ ನಿಂಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಹ್ಮ್. ಅಲ್ವಾ. ಹೌದು. ಆ ಒಂದು ದೋಣಿ ಓಡಿಸ್ಲಿಕ್ಕೆ, ಆ ಬೋಟ್ ಓಡಿಸ್ಲಿಕ್ಕೆ ಹ್ಮ್. ಅಷ್ಟು ಜನರ ಜೀವವನ್ನು ಇಟ್ಟುಕೊಂಡು ಹೌದು. ಅಲ್ವಾ. ಹೌದು. ಆ ಸರಿಯಾದ ರೀತಿಯಲ್ಲಿ ದಡ ಸೇರಿಸಬೇಕು ಅಂತ ಹೇಳಿದರೆ ಅಷ್ಟು ಜನ ನಂಬಿಕೆ ಇಟ್ಟು ಬಂದಿದ್ದಾರೆ, ಹಾ. ದಡ ಸೇರಿಸ್ತಾರೆ ಅಂತ. ಅಲ್ವಾ. ಹೌದು. ಸತ್ಯ ಅಲ್ವಾ. ಸತ್ಯ. ಆ. ಆಗ ಅಂಬಿಗರಾದವ ಹೇಳ್ತಾರೆ, ಹ್ಮ್. ನನ್ನ ಹತ್ರ ಸತ್ಯ ಉಂಟಪ್ಪ, ಹ್ಮ್. ನಂತರ ಬೇರೆ ಏನಿಲ್ಲ. ಹ್ಮ್. ಹ್ಮ್. ನಂತರ ಸತ್ಯ ಉಂಟು, ನಿನ್ನ ಜೀವವನ್ನೇ ನನ್ನ ಕೈಗೆ ಕೊಟ್ಟಿದ್ದೀಯ. ಹ್ಮ್. ನಾನು ಆ ಕಡೆ ಹೋಗಿ ನಾನು ತಲುಪಿಸ್ತೇನೆ. ಸ್ವಲ್ಪ ತಾಳ್ಮೆಯಲ್ಲಿ ಕೂತುಕೋ. ಗುರುವಿನ ಕೆಲಸ ಅಷ್ಟೇ. ಆ ಕಡೆ ದಾಟಿಸಿ ಬಿಡ್ತಾರೆ, ಮತ್ತೆ ನಿನಗೆ ಬಿಟ್ಟದ್ದು ದಾರಿ ಸಿಕ್ಕಿತ ಹೋಗ್ತಾನೆ ಇರು. ಅಲ್ಲಿವರೆಗೆ ತಂದು ಬಿಟ್ಟಿದ್ದೇನಲ್ಲ, ಇನ್ನು ನಿನಗೆ ಬಿಟ್ಟ ವಿಚಾರ, ನೀನು ಹೋಗ್ತಾನೆ ಇರು ಮುಂದೆ. ಅಲ್ವಾ. ಸತ್ಯ ಅಲ್ವಾ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಗೊತ್ತುಂಟು ಅಂತ ಹೇಳಿದವರು ಹೇಳ್ತಾರೆ, ನೀನೇ ದಾಟಿ ಬಿಡಚ್ಚಿ. ಗೊತ್ತುಂಟಲ್ಲ, ಈಜಿಕೊಂಡು ಹೋಗ್ತೀಯ ಅಲ್ಲ ಇನ್ನೊಬ್ಬರ ಸಹಾಯದಿಂದ ಹೋಗ್ತೀಯ, ಹೇಗೆ ಬೇಕಾದ್ರೂ ಹೋಗು. ನನ್ನ ಅವಶ್ಯಕತೆ ಇಲ್ಲ, ಖಂಡಿತವಾಗಿಲ್ಲ. ಅಯ್ಯೋ ಅಂತೇಳಿ ಒಬ್ಬ ಹೇಳ್ತಾರೆ ಶರಣಾಗತಿಯಿಂದ, ಇನ್ನು ಪಾದವೇ ಗತಿಯಪ್ಪ ಅಂತೆ. ಒಂದು ಕೂತ್ಕೋ, ಹೋಗ್ತಾನೆ ಇಲ್ವಾ. ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಅದು ಎಲ್ಲಿಗೆ ಹೋಗ್ತದೆ ಅಷ್ಟೇ. ಕೂತ್ಕೊಳ್ಳಿ, ಆ ನಂಬಿಕೆ ಅಂತ ಕೂತ್ಕೋ. ನಿನ್ನನ್ನು ಎಲ್ಲಿ ಇಳಿಸ್ಬೇಕು ಅಲ್ಲಿ ಇಳಿಸ್ತಾರೆ, ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾರೆ. ಯಾಕೆ ಏನು ಎತ್ತ ಎಲ್ಲ ಕೇಳಲಿಕ್ಕೆ ಹೋಗ್ಬೇಡ. ಅದೆಲ್ಲ ಕೇಳಲಿಕ್ಕೆ ಹೋದ್ರೆ ಆಗೋದು ಇಲ್ಲ. ಅರ್ಥ ಆಯ್ತಲ್ವಾ. ಇಲ್ಲಿ ಪ್ರತಿಯೊಬ್ಬರೊಳಗಿರೋದೊಂದು ಸಂಶಯ ಅಲ್ವಾ. ಈಗ ಸಂಶಯ ಎಂಬುದು ಬರುವುದು ಹೇಗೆ ನಾನು ಕೇಳು. ಅದು ನಮ್ಮ ಒಳಗೆ ಉದಯ ಆದ್ರೆ ಬರುದು ಸಂಶಯ. ನಮ್ಮೊಳಗೆ ಪ್ಯೂರ್ ಆಗಿದ್ರೆ ಸಂಶಯ ಯಾಕೆ ಬರ್ತದ ಅಲ್ವಾ. ನಮ್ಮೊಳಗೆ ಒಂದು ಪ್ಯೂರ್ ಆಗಿದ್ರೆ ಸಂಶಯ ಯಾಕೆ ಬರ್ತದೆ. ನಮ್ಮೊಳಗೆ ಪ್ಯೂರಿಟಿ ಇಲ್ಲ. ನಮ್ಮೊಳಗೆ ಪ್ಯೂರಿಟಿ ಇದ್ರೆ ಕಣ್ಣಿಗೆ ಕಾಣೋದೆಲ್ಲ ಪ್ಯೂರಿಟಿ. ನಮ್ಮೊಳಗೆಲ್ಲ ಇರೋದು ಸಾವಿರ ರೀತಿಯ ವಿಚಾರಗಳು, ಸಾವಿರ ರೀತಿಯಲ್ಲಿ ಕಾಣ್ತದೆ. ಏನ್ ಮಾಡೋದು. ಇದೆಲ್ಲ ತಿದ್ಲಿಕ್ಕೆ ಆಗ್ತದೆ. ನಿನಗೆ ಕಂಡಾಗ ಇನ್ನೊಬ್ಬನಿಗೆ ಕಾಣಬೇಕು ಅಂತ ಉಂಟ, ನಿನಗೆ ಕಂಡಾಗ ಇನ್ನೊಬ್ಬನಿಗೆ ಕಾಣಬೇಕು ಅಂತ ಉಂಟ, ಸಾಧ್ಯನೇ ಇಲ್ಲ. ನಿನಗೆ ಕಂಡಿದ, ನಿನಗೆ ಏನು ಕಂಡಿದೆ ಅದು ನಿನಗೆ ಸತ್ಯ, ಅದು ನಿನ್ನ ಸತ್ಯ. ಅದನ್ನು ಗಟ್ಟಿಯಾಗಿ ಹಿಡ್ಕೊ. ಅಯ್ಯೋ ನನಗೆ ಹೀಗೆ ಕಂಡಿದೆ, ನನಗೆ ಈ ರೀತಿಯಾಗಿ ಅವರಲ್ಲಿ ಒಂದು ದರ್ಶನ ಆಯಿತು ಅಂತ ಹೇಳಿ ಇನ್ನೊಬ್ಬನಿಗೆ ನೀನು ಹೇಳಲಿಕ್ಕೆ ಹೋಗ್ತೀರ, ಅದು ಮುಟ್ಟಾಳ್ತಾನ ಅಂತ ಹೇಳಿ. ಅದು ನಿನಗೆ ಮಾತ್ರ ಸ್ವಂತ, ಅದು ಇನ್ನೊಬ್ಬನಿಗೆ ಸ್ವಂತ ಅಲ್ಲ. ಅದು ಅವನು ಹೇಗೆ ನೋಡ್ತಾನೆ ಹಾಗೆ. ಅರ್ಥ ಆಯ್ತಾ ವಿಷಯ ಹೇಳೋದು. ಎಲ್ಲ ನಿಮ್ಮ ಒಳಗೆ ಇರೋದು ಅಂತ ಹೇಳಿ. ನಾನು ಎಂಬುದು ಹೋಗ್ಬೇಕು. ನಾನು ಎಂಬುದು ಹೋಗ್ಲಿಕ್ಕೆ ಎಷ್ಟೋ ಜನ್ಮ ತಾಳ್ಬೇಕು. ಒಂದು ಜನ್ಮದಲ್ಲಿ ನಾನು ಎಂಬುದು ಹೋಗುದಿಲ್ಲ. ಡೆಫಿನೆಟ್ ಹೋಗುದಿಲ್ಲ ಒಂದು ಜನ್ಮದಲ್ಲಿ ನಾನು ಎಂಬುದು. ಅದೆಷ್ಟೋ ಜನ್ಮದ ಪ್ರಾಕ್ಟೀಸ್ ಅದು. ಬಿಡಬೇಕು ಬಿಡಬೇಕು ಬಿಡಬೇಕು, ನಾನು ಎಂಬುದು ಹೋಗ್ಲಿ, ನಾನು ಎಂಬುದು ಹೋಗ್ಲಿ, ನಾನು ಎಂಬುದು ಹೋಗ್ಲಿ ಅಂತೇಳಿ ಅದೆಷ್ಟೋ ಜನ್ಮದ ಪ್ರಾಕ್ಟೀಸಲ್ಲಿ ಒಂದು ಜನ್ಮದಲ್ಲಿ ಆ ನಾನು ಎಂಬುದು ಪರಿಪೂರ್ಣವಾಗಿ ಹೋಗುವಾಗ ಅವ ಡೈರೆಕ್ಟಾಗಿ ಹೋಗಿಬಿಡ್ತಾನೆ ಎಲ್ಲಿಗೆ, ಪರಮಾತ್ಮ. ಇನ್ನೇನು ಕೆಲಸ ಇಲ್ಲ, ಏನು ಕೆಲಸ ಇಲ್ಲ. ಅರ್ಥ ಆಯ್ತು. ಇನ್ನು ಪರಮಾತ್ಮನ ಕೆಲಸವನ್ನು ತಕೊಂಡು ಬಂದಿರ್ತಾನೆ, ಅದು ಬೇರೆ ವಿಷಯ. ಅರ್ಥ ಆಗ್ತದ. ಇನ್ನು ಪರಮಾತ್ಮನ ಕೆಲಸವನ್ನು, ಅವನ ಡ್ಯೂಟಿಯನ್ನು, ಅವ ಮಾಡುವ ಒಳಿತನ್ನು ಯಾವುದೋ ಒಂದು ರೀತಿಯಲ್ಲಿ ಈ ಭೂಮಿಗೆ ಒಂದು ಅವತಾರ ಪುರುಷವಾಗಿ ಜನ್ಮವನ್ನು ತಾಳ್ತದೆ ಅವನೊಂದು ಅಂಶವನ್ನು, ಅದು ವಿಷಯ ಬೇರೆ. ಅದು ಪಡ್ಕೊಂಡು ಬಂದದ್ದು, ಅದಕ್ಕೆ ಗೊತ್ತಿದೆ ನಾನೇ ಅಂತೇಳಿ. 100% ಗೊತ್ತಿದೆ ಅದು ನಾನೇ, ಬೇರೆ ಯಾರಲ್ಲ. ಭಗವಂತ ಅಂದ್ರೆ ನಾನೇ ಅಂತ ಹೇಳಿ ಗೊತ್ತಿರ್ತದೆ. ಅದು ಓಂಕಾರದ ಸ್ಥಿತಿ, ಅದು ಅಹಂಕಾರದ ಸ್ಥಿತಿ. ಈ ಆಸೆ ಆಕಾಂಕ್ಷೆಗಳು ಇಂದ ಜೀವನ ಮಾಡ್ತಾನೆ. ಗೊತ್ತಾಯ್ತಾ.
ಈ ಆಸೆ ಆಕಾಂಕ್ಷೆಗಳಿಂದ ಜೀವನ ಮಾಡಲಿಕ್ಕೆ ಅವನನ್ನು ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆ ಭಗವಂತನೊಂದು ಅಂಶ ಬರಲೇಬೇಕು. ಅದು ಅವತಾರವಾಗಿ ಬರುವುದು. ಅವತಾರವಾಗಿ ಬಂದು ಅನೇಕ ರೀತಿ ಲೀಲೆಗಳನ್ನೆಲ್ಲ ತೋರಿಸಿ ಆ ದಡದಿಂದ ಈ ದಡಕ್ಕೆ ಮಕ್ಕಳನ್ನು ಕೂತುಕೊಳಿಸಿ ಕರ್ಕೊಂಡು ಬಂದಾಗಿ ಮಕ್ಕಳಿಗೆ ಏನು ಚಾಕ್ಲೇಟ್ ಬೇಕಾ, ಸ್ವೀಟು ಬೇಕಾ, ಎಂತ ಬೇಕು ಕೊಟ್ಟು ಈ ಕಡೆ ಕರ್ಕೊಂಡು ಬಂದು ಬಿಟ್ಟು ಬಿಡ್ತಾರೆ. ಹೇಳ್ದಾಯ್ತಾ? ಇಂಥ ಅವತಾರ ಪುರುಷರುಗಳು, ಇಂಥ ಮಹಾಜ್ಞಾನಿಗಳು, ಯೋಗಿಗಳೆಲ್ಲ ನಡೆದಾಡಿದ ಭೂಮಿ ಭಾರತ ದೇಶ. ಆದ ಕಾರಣ ಹೇಳಿದ್ವಿ, ಭಾರತ ದೇಶದಲ್ಲಿ ಜ್ಞಾನಕ್ಕೆ ಯಾವುದೇ ರೀತಿಯ ಕೊರತೆ ಬರಲಿಕ್ಕಿಲ್ಲ. ಜ್ಞಾನ ಎಂಬುದು ಇಲ್ಲಿ ತನ್ನಿಂತಾನಾಗಿ ಉತ್ಪತ್ತಿ ಆಗ್ತಾ ಉಂಟು ಅಂತ ಹೇಳಿ. ಸತ್ಯದ ದಾರಿಯಲ್ಲಿ ಹೋಲಿಕೆ ಬೇಕಾಗಿ ಇವತ್ತು ಪ್ರಪಂಚದಲ್ಲಿ ಈ ರೀತಿಯಲ್ಲಿ ಆಗ್ತಾ ಉಂಟು ಅಂತ ಹೇಳೋದು. ಇವತ್ತಿಗೆ ಅದು ಪ್ರೆಸೆಂಟ್ಗೆ ತಪ್ಪಾಗಿ ಇರ್ಬೋದು. ಸಾವಿರ ಆಧ್ಯಾತ್ಮಿಕ ವ್ಯಾಪಾರ ಅದು ಇದು ಆಚೆ ಈಚೆ ಎಲ್ಲ ತಪ್ಪಾಗಿರ್ಬೋದು ಪ್ರೆಸೆಂಟ್ ಸಿಚುವೇಶನ್ಗೆ. ಆದರೆ ಮುಂದೆ ಆಯ್ತಾ ಅದು ಸತ್ಯವಾಗ್ತದೆ ಅಂತ ಹೇಳಿ. ಪ್ರತಿಯೊಬ್ಬ ಸತ್ಯದ ಆಧ್ಯಾತ್ಮಿಕ ಅಂದ್ರೆ ಏನು, ಸತ್ಯವಾದ ಜ್ಞಾನ ಮಾರ್ಗ ಅಂದ್ರೆ ಏನು ಅಂತೇಳಿ ತಿಳಿಲಿಕ್ಕೆ ಈಗ ಹೋಗುವುದು ದಾರಿ. ಇಲ್ಲಿ ಎಷ್ಟೋ ಜನ ಹೇಳ್ತಾರೆ, ಬೀಳ್ತಾರೆ, ಏನೆಲ್ಲ ಆಗ್ತದೆ. ಆದ್ರೆ ಇದರಲ್ಲಿ ಕೂಡ ಒಂದು ಸತ್ಯವನ್ನು ಹುಡುಕಿ ಕೊನೆಗೆ ಆ ಸತ್ಯದಲ್ಲೇ ಬಂದು ನಿಲ್ತದೆ ಅಂತ ಹೇಳಿ. ಯಾವುದು ಸತ್ಯ ಅಂತೇಳಿ ಅಂದ್ರೆ ಗುರುಗಳು ಸಿಕ್ಕಿದ್ದೆ ಅದು ಲಾಸ್ಟ್ ಅಲ್ಲ, ಅದ್ರ ಮೇಲೆ ಇನ್ನೂ ತುಂಬಾ ಇದೆ. ತುಂಬಾ ಇದೆ. ಗುರುಗಳು ಸಿಕ್ಕಿದ್ದೇ ಲಾಸ್ಟ್ ಅಲ್ಲ, ಅದರಿಂದಲೂ ಮುಂದೆ ಬೇಕಾದಷ್ಟಿದೆ. ಅದು ನೀನೇ ಮಾಡಬೇಕು. ಅರ್ಥ ಆಯ್ತಾ? ಅದು ಮಾಡ್ಲಿಕ್ಕೆ ಗುರು ಕಾರಣ ಆದ ಕಾರಣ ಎಲ್ಲ ಗುರುವಿನಿಂದ ಆಯ್ತು. ಹೇಳೋದಾಯ್ತಾ? ಮಾಸ್ಟರ್ ಪಾಠ ಮಾಡದೆ ಲಾಸ್ಟ್ ಅಲ್ಲ. ನೀನು ಎಕ್ಸಾಮ್ ಬರೆಯುತ್ತಾನೆ ಲಾಸ್ಟ್. ಸತ್ಯದಲ್ಲಿ ಆವಾಗಲೇ ಗೊತ್ತಾಗುದು ನೀನು ಎಷ್ಟು ಪಾಠ ಕಲ್ತಿದ್ದೀನಿ. ಎಕ್ಸಾಮ್ ಅಲ್ಲವರೆಗೆ ಕರ್ಕೊಂಡು ಬಂದು ಬಿಡ್ತಾರೆ ಅಂತ ಹೇಳುದು, ಅದು ಸತ್ಯದ ದಾರಿ ಅಂತ ಹೇಳಿದಾಗ ಆಗಲೇ ನೀನು ಫೈಟಿಂಗ್ ಮಾಡಿ ಆಗ್ಬೇಕು. ಅಲ್ಲಿ ಬರ್ದೇ ಆಗ್ಬೇಕು ಪರೀಕ್ಷೆಗೆ, ಬೇರೆ ದಾರಿ ಇಲ್ಲ. ಆ ಪರೀಕ್ಷೆಗೆ ನೀನು ಬರಿಬೇಕು, ಪರೀಕ್ಷೆ ಹಾಲ್ನ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾಸ್ಟರ್ ಬೇಕೇ ಅಲ್ವಾ? ಆ ಶಾಲೆಯಲ್ಲಿ ಕಲಿಬೇಕು ಅಂದ್ರೆ ಅದು ಒಂದು ದಳದಿಂದ ಒಂದು ದಳಕ್ಕೆ ಹೋಗು. 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಹೋಗು, 2ನೇ ಕ್ಲಾಸಿಂದ 3ನೇ ಕ್ಲಾಸಿಗೆ ಹೋಗುದು. ಹಾಗೆ ಹಂತವಾಗಿ ದಾಟಿಕೊಂಡೇ ಹೋಗುದು. ಹಾಗೆ ಎಲ್ಲಾ ಹಂತದಲ್ಲಿ ಗುರುಗಳು ಬಂದ್ರು ಕೂಡ ಆ ಪರೀಕ್ಷೆ ಅಂತೇಳಿ ಅವರವರ ಜ್ಞಾನಕ್ಕೆ ಬರುವಾಗ ಅಲ್ಲಿ ಗುರುಗಳು ಯಾವುದೇ ರೀತಿಯ ಸಪೋರ್ಟಿಂಗ್ ಮಾಡಲಿಕ್ಕೆ ಸಾಧ್ಯ. ನಾನೆಲ್ಲ ಹೇಳಿದ್ದೇನೆ, ಎಲ್ಲಾ ರೀತಿಯಲ್ಲಿ ಹೇಳಿದ್ದೇನೆ. ಸೊ ನೀನು ದಾಟದಿದ್ರೆ, ನೀನು ಬರೆಯದಿದ್ರೆ ನಾನೆಂತ ಮಾಡ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗಲೇ ಫಿಲ್ಟರ್ ಆಗುದು. ಅದಿಲ್ಲದಿದ್ರೆ ಮುಂದೆ ಹೋಗುದಿಲ್ಲ ಅಂತ. ಅರ್ಥ ಆಯ್ತಾ? ಸತ್ಯ ವಿಚಾರ. ಆದ ಕಾರಣ ಹೇಳುದು, ಏನು ಹೇಳಲಿಕ್ಕೆ ಹೋಗ್ಬೇಡಿ, ಏನು ಕೇಳಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಕೂತ್ಕೋ, ಕೈಲಾದ ಸೇವೆ ಮಾಡಿ ಅಷ್ಟೇ. ಏನು ಬೇಕೋ ಸಿಗ್ತದೆ, ಡೆಫಿನೆಟ್ ಆಗಿ ಸಿಗ್ತದೆ. ಅದು ಹೇಗೆ ಸಿಗ್ತದೆ, ಎಲ್ಲಿಂದ ಸಿಗ್ತದೆ, ಯಾವಾಗ ಸಿಗ್ತದೆ ಅದು ಬೇಡ, ಅದು ಸಿಕ್ಕೇ ಸಿಗ್ತದೆ. ಹೇಳೋದು ಅರ್ಥ ಆಯ್ತಾ? ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.